ಬಜೆಟ್ ಮಂಡನೆ ಅಂತಿಮ ಘಟ್ಟಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ಮುಕ್ತಾಯ ಆಗುತ್ತೆ. ಹಲವಾರು ಘೋಷಣೆಗಳು. ಸಿಎಂ ಬಜೆಟ್ ಮಂಡನೆ ವೇಳೆ ಒಂದು ಹೈ ಡ್ರಾಮಾ ನಡೆದಿದೆ ಇವತ್ತು ವಿಧಾನಸಭೆಯಲ್ಲಿ. ಒಳ ಮೀಸಲಾತಿಗಾಗಿ ಮೊಳಗಿದೆ ಘೋಷಣೆ. ಸಾಕಷ್ಟು ವರ್ಷಗಳ ಬೇಡಿಕೆ ಇದು. ಆನೇಕಲ್ನಿಂದ ಬಜೆಟ್ ನೋಡೋದಕ್ಕೆ ಬಂದಿದ್ದ 4-5 ಜನರು ಈ ರೀತಿ ಘೋಷಣೆಯನ್ನು ಕೂಗಿದ್ದಾರೆ. ಸಿಎಂ ಕಚೇರಿಯಿಂದಲೇ ಪಾಸ್ ಪಡೆದು ಬಂದಿದ್ರು ಈ ಜನರು ಅಂತ ಗೊತ್ತಾಗಿದೆ. ಸೊ ಜೋರಾದ ಘೋಷಣೆ ಕೇಳಿ ಒಂದು ಕ್ಷಣ ಗಾಬರಿಗೆ ಒಳಗಾಯ್ತಂತೆ ಇಡೀ ಸದನ. ಒಳ ಮೀಸಲಾತಿ ಕೊಡಿ ಅಂತ ಸ್ಪೀಕರ್ ಸೂಚನೆ ಹಿನ್ನೆಲೆಯಲ್ಲಿ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಮಾರ್ಷಲ್ಗಳು ವಶಕ್ಕೆ ಪಡೆದಿದ್ದಾರೆ. ಈ ಬೆನ್ನಲ್ಲೇ 4-5 ಜನರಿಂದಲೂ ಕೂಡ ದಲಿತ ಮೀಸಲಾತಿ ಒಳ ಮೀಸಲಾತಿಗೆ ಘೋಷಣೆ ಬಂದಿದೆ. ಘೋಷಣೆ ಕೂಗಿದ ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಟ್ ಸಿದ್ದರಾಮಯ್ಯನವರು ಆಗಾಗ್ಗೆ ಹೇಳ್ತಿರ್ತಾರಪ್ಪ, ಒಳ ಮೀಸಲಾತಿ ಜಾರಿಗೆ ನಾನು ಬದ್ಧ ಅಂತ. ಸರ್ ಏನು ಕೂಗಿಲ್ಲ ಸರ್? ಒಳ ಮೀಸಲಾತಿ ಹೋರಾಟಕ್ಕೆ ಸರ್. ಎಷ್ಟು ಜನ ಇದ್ದೀವಿ ಸರ್? 7 ಜನ ಇದ್ದೀವಿ ಸರ್. 7 ಜನ ಇದ್ದಾರೆ ಸರ್. ಎಲ್ಲಿ ಪಾಸ್ ಇಲ್ಲಿ ತಗೊಳ್ಳಿ ಸರ್. ನಮಗೆ ದಾರಿ ಬಿಡ್ರಪ್ಪ. ಏನು ಕೂಗಿಲ್ಲ ಸರ್? ಹೋರಾಟ ಜಾರಿ ಆಗಬೇಕು ಅಂತ ನಾವು ಘೋಷಣೆ ನಾವು ಸರ್ ಎಷ್ಟು ಜನ ಬಂದಿರ ಸರ್ ನೀವು? 5 ಜನ ಬಂದಿದ್ದೀವಿ ಸರ್. ಏನು ಘೋಷಣೆ ಕೂಗಿಲ್ಲ ನೀವು ಅಲ್ಲಿ ಒಳಗಡೆ? ಒಳ ಮೀಸಲಾತಿ ಹೋರಾಟ ಜಾರಿ ಆಗಬೇಕು. ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಓಕೆ ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕಂತ ಕೂಗಬೇಕು. ಸರ್ ಸಿಎಂ ಆಫೀಸಿಂದ ಪಾಸ್ ತಗೊಂಡ್ಬಂದಿದ್ದೀರಾ ಸರ್ ನೀವು? ಹೌದು ಸರ್, ತಗೊಂಡು ಬಂದಿದ್ವಿ. ಸಿಎಂ ಆಫೀಸಿಂದ ಪಾಸ್ ತಂದಿದ್ದೀರಾ ಸರ್? ಸಭಾಪತಿ ಆಫೀಸಿಂದ ತಗೊಂಡು ಬಂದಿದ್ವಿ. ಸರ್ ಸಿಎಂ ಆಫೀಸಿಂದ ಆಶ್ವಾಸನೆ ಕೊಟ್ಟಿದ್ರು ಸಹ ನಮಗೆ ಜಾರಿ ಮಾಡಿಕೊಟ್ಟಿಲ್ಲ. ನಾವು ವಿದ್ಯಾರ್ಥಿಗಳಾಗಿ, ಯುವಕರಾಗಿ, ನಾವು ಮಾದಿಗರಾಗಿ, ನಾವು ಕೀಳ್ಜಾತಿಗಳಾಗಿ, ದಲಿತರಾಗಿ ನಾವು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಕೇಳಿದೀವಿ ಅಷ್ಟೇ. ನಮ್ಮ ಒಳ ಮೀಸಲಾತಿ ಜಾರಿ ಆಗ್ಬೇಕು ಸ್ವಾಮಿ. ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ, ಇರಲಿಲ್ಲ. ನಮ್ಗೆ 40 ವರ್ಷಗಳ ಹೋರಾಟದ ಫಲ ನಮ್ಗೆ ಸಿಗಬೇಕು. ಮಾದಿಗ ಜಾತಿಗೆ ಜಯವಾಗಲಿ. ಸುಪ್ರೀಂ ಕೋರ್ಟ್ 6 ತಿಂಗಳಾಗಿದೆ ಸ್ವಾಮಿ. ನಮ್ಗೆ ಸಿಎಂ ಆಫೀಸ್ ಪಾಸ್ ತಗೊಂಡ್ಬಂದಿದ್ದೀರಾ? ನಮಗೆ ಗೊತ್ತಿಲ್ಲ, ಅದು ಕೊಟ್ಟರು ಸ್ವಾಮಿ, ಯಾರೋ ಸಮಾಜದವ್ರು ಕೊಟ್ಟರು. ಪಾಸ್ ಕೊಟ್ಟರು ಸರ್ ನಿಮಗೆ? ನಮ್ಗೆ ಮಂಜು ಅಂತ ಹೇಳ್ಬಿಟ್ಟು ಯಾರೋ ಕೊಟ್ಟರು. ಅದು ನಮಗೆ ನಮ್ಮ ಇದೊಂದು ಬಹಳ ಎಲ್ಲ ಖುಷಿ ಪಡ್ತಕ್ಕಂಥ ವಿಚಾರ. ಮಲ್ಟಿಪ್ಲೆಕ್ಸ್ಗಳಲ್ಲಂತೂ ಬೇಕಾಬಿಟ್ಟಿ ದುಡ್ಡು ದರ ನಿಗದಿ ಮಾಡ್ತಾ ಇದ್ರು. ಈಗ ಏಕರೂಪ ದರ ನಿಗದಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾಕೆಂದರೆ 200 ರೂಪಾಯಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ, ಅದನ್ನು ಅವರು ಬಜೆಟ್ನಲ್ಲೇ ಈ ಸರ್ತಿ ಘೋಷಣೆ ಮಾಡಿದ್ದಾರೆ. ಬಟ್ ಇದು ಕನ್ನಡ ಸಿನಿಮಾಗಳಿಗೆ ಮಾತ್ರ ಅಪ್ಲಿಕಬಲ್ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಇಲ್ಲಿ ಸಬ್ಸಿಡಿ ಇರುತ್ತೆ ಕನ್ನಡ ಸಿನಿಮಾಗಳಿಗೆ. ಆದರೆ ಬೇರೆ ಭಾಷೆಯ ಸಿನಿಮಾಗಳಿಗೂ 200 ರೂಪಾಯಿನೇನಾ? ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿತ್ತು.